ಸೊ ನೀವು ಕೂಡ ಸಿನಿಮಾದಲ್ಲಿ ಅಷ್ಟೇ ಅಲ್ಲ, ಸಿನಿಮಾದ ಹೊರತಾಗಿಯೂ ಕೂಡ ಪ್ರಮೋಷನ್ಸಲ್ಲಿ ಕೂಡ ನೀವು ಭಾಗಿಯಾಗಿದ್ರಿ. ತುಂಬ ಕಡೆ ನೀವು ಟ್ರಾವೆಲಿಂಗ್ ಮಾಡಿದ್ರಿ. ಹೇಗೆಲ್ಲ ರಿಸೆಪ್ಷನ್ ಆಯಿತು? ಸೊ ಎಷ್ಟು ಖುಷಿ ಕೊಡ್ತು ಎಲ್ಲ ಓಡಾಡಿದಾಗ, ತುಂಬ ಪ್ರೌಡಾಗಿ ನಿಮ್ಮನ್ನೆಲ್ಲ ರಿಸೀವ್ ಮಾಡಿಕೊಂಡು ಸಿನಿಮಾ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿದಾಗ ಅದ್ರ ಬಗ್ಗೆ ಎಲ್ಲ ಎಷ್ಟು ಖುಷಿ ಅನಿಸ್ತು? ಖುಷಿ ಆಯಿತು. ಆ್ಯಂಡ್ ಪ್ರಮೋಷನ್ದೇನು ಅಂದರೆ ಇವಾಗ ಇಡೀ ಟೀಮ್ ಹೋಗಬೇಕಾಗಿತ್ತು. ಆ್ಯಕ್ಚುಲಿ ನಾವು ಜನರಲಿ ಹಾಗೆ ಟೀಮ್ ಯಾವಾಗಲೂ ಹೋಗ್ತಾ ಇದ್ದಿದ್ದು. ನಾವು ಚಿಕ್ಕ ಸಿನಿಮಾ ನಮ್ಮ ಪ್ರೊಡಕ್ಷನಿಂದ ಮಾಡ್ಕೊಂಡು ಬಂದಿದ್ದ ಸಿನಿಮಾಗಳನ್ನು ನೀವು ನೋಡಿದ್ರೆ ಎಲ್ಲ ಫುಲ್ ಟೀಮೇ ಟ್ರಾವೆಲ್ ಮಾಡ್ತಾಯಿದ್ವಿ. ಸೊ ಅದು ರಿಷಬ್ದೊಂದು ಕಲ್ಚರ್, ಅದು ಟೀಮ್ ಎಲ್ಲ ಸೇರಿಬಿಟ್ಟು ಥಿಯೇಟರ್ ವಿಸಿಟ್ಗಳು ಮಾಡೋದು, ಇಲ್ಲ ಪ್ರಮೋಷನ್ಗೆ ಹೋಗೋದು ಈ ಥರ. ಬಟ್ ಈ ಸಲ ಏನಂದರೆ ಎಲ್ಲರೂ ಬ್ಯುಸಿ ಇದ್ದರು. ಅರವಿಂದ್ ಅವರು ಅಲ್ಲಿ ಪೋಸ್ಟ್ ಪ್ರೊಡಕ್ಷನ್ ವರ್ಕಲ್ಲಿದ್ದರು, DIದು, ಅಜ್ಜು ಅಣ್ಣ ಮ್ಯೂಸಿಕಲ್ಲಿದ್ದರು. ರಿಷಬ್ ಬೇರೆ ಆಪ್ಷನ್ನೇ ಇಲ್ಲ ಅಂದರೆ ರಿಷಬ್ ಅಲ್ಲೇ ಇರಬೇಕಾಗಿತ್ತು. ಸೊ ಇವರೆಲ್ಲರೂ ಇದನ್ನ ಹ್ಯಾಂಡಲ್ ಮಾಡ್ತಿದ್ರಿಂದ ರಿಷಬ್ ಬಂದರು, ಪ್ರೊಡಕ್ಷನಿಂದ ಬಂದರು. ಆ್ಯಂಡ್ ಇವರು ಗುಲ್ಶನ್ ಸರ್ಗೂ ಸ್ವಲ್ಪ ಏನೋ ಪ್ರಾಬ್ಲಮ್ ಇತ್ತು, ಅವ್ರಿಗೆ ಆಗಿಲ್ಲ, ಜರಾಮ್ ಸರ್. ಸೊ ಆರ್ಟಿಸ್ಟ್ಗಳನ್ನೆಲ್ಲರೂ ರುಕ್ಮಿಣಿಯವರೇ ರೆಪ್ರೆಸೆಂಟ್ ಮಾಡ್ತಿದ್ರು. ನನಗೇನಂದರೆ ಎಲ್ಲರೂ ನೀವು ನಮ್ಮ ಟೆಕ್ನಿಕಲ್ ಟೀಮ್ನ ಎಲ್ಲರೂ, ನಮ್ಮದೊಂದು ಕೋರ್ ಟೀಮ್ ಇದೆ, ಒಂದು ಸಿಂಡಿಕೇಟ್ ಇದೆ ನಮ್ಮದು, ಎಲ್ಲರೂ ರೈಟರ್ಸು, ಅರವಿಂದ್ ಅವರು, ನಾನು ಎಲ್ಲ ಸೇರಿ ಯಾರು ಬಿಗಿನಿಂಗ್ ಸ್ಟೇಜಿಂದ ರಿಷಬ್ ಜೊತೆ ಟ್ರಾವೆಲ್ ಮಾಡ್ಕೊಂಡು ಬಂದಿರೋರು, ಈ ಸಿನಿಮಾಲಿ ಯಾವತ್ತೂ ಇದ್ದವರು. ಸೊ ನೀವು ಹೋದರೆ ನೀವು ಟೆಕ್ನಿಕಲ್ ಟೀಮ್ನ ರೆಪ್ರೆಸೆಂಟ್ ಮಾಡ್ಬೋದು, ಇನ್ಯಾರೂ ಇಲ್ಲ, ಎಲ್ಲರೂ ಇದರಲ್ಲಿ ಬ್ಯುಸಿ ಇದ್ದಾರೆ. ನಾನು ದೊಡ್ಡದೇ ಕೆಲಸ ಮುಗಿದಿದ್ದು, ನೀವು ಹೋಗಿ ಅಂತ ಹೇಳಿದ್ರು. ಸೊ ನಾನು ಅದಕ್ಕೆ ರಿಷಬ್ ಜೊತೆಗೆ ಆ್ಯಸ್ ಅ ಪಾರ್ಟ್ ಆಫ್ ದ ಟೀಮ್ ಹೋದೆ ನಾನು. ಬಟ್ ಅದು ಹಸ್ಬೆಂಡ್ ಆ್ಯಂಡ್ ವೈಫ್ ಥರ ಆಗಿಬಿಡ್ತು. ಹಸ್ಬೆಂಡ್ ಆ್ಯಂಡ್ ವೈಫ್ ಅಂದ್ಕೋಬೇಡಿ, ಡೈರೆಕ್ಟರ್ ಹೀರೋ ಜೊತೆ ಒಬ್ಬ ಕಾಸ್ಟ್ಯೂಮ್ ಡಿಸೈನರು ಹೋಗಿ ಬಂದಿದ್ದಾರೆ ಹಾಗೆ ಅಂತ ಅಂದ್ಕೊಂಡೆ ನಾನು. ಹಾಗೆ ಸಿನಿಮಾ ಅಂತಂದಾಗ ಸಾಕಷ್ಟು ಅಡೆತಡೆಗಳು ಬರುತ್ತೆ. ಸಿನಿಮಾ ಶೂಟಿಂಗ್ ಹಂತದಲ್ಲಿ ಒಂದಷ್ಟು ಅಡಚಣೆಗಳಾಯಿತು. ಅದ್ರ ಬಗ್ಗೆ ರಿಷಬ್ ಸರ್ ಎಷ್ಟು ಡಿಸ್ಟರ್ಬ್ ಆಗಿದ್ರು, ನೀವೆಷ್ಟು ವರಿ ಆಗಿದ್ರಿ ಅಂತ? ಅಂದರೆ ನಿಮಗೆ ಎಲ್ಲ ಸಿನಿಮಾಗಳಲ್ಲೂ ಒಂದು ಇದ್ದೇ ಇರತ್ತೆ, ಚಿಕ್ಕ ಪುಟ್ಟದೇನಾದರೂ ಒಂದು. ನಮಗೂ ಮುಂಚೆ ಎಲ್ಲ ಇದಕ್ಕಿಂತ ದೊಡ್ಡದೆಲ್ಲ ಆಗಿ ಅದರಿಂದ ಎಲ್ಲ ಬಚಾವಾಗಿ ಬಂದಿರೋದು ಇದೆ. ಸೊ ಆ ಥರದ್ದೆಲ್ಲ ಆಗ್ತಿತ್ತು. ಬಟ್ ಈ ಸಿನಿಮಾದಲ್ಲಿ ಇದು ಕಾಂತಾರ ಆಗಿರೋದ್ರಿಂದ ಏನು ಚಿಕ್ಕದಾದರೂ ಅದು ನ್ಯೂಸ್ ತುಂಬ ದೊಡ್ಡದಾಗ್ತಿತ್ತು. ಬಟ್ ನಮಗೇನಂದರೆ ಈ ಪ್ರಪಂಚದ ಕನೆಕ್ಷನ್ ಇಲ್ಲದೆ ನಮ್ಮದೇ ಒಂದು ಪ್ರಪಂಚದಲ್ಲಿ ನಾವು ಫಾರೆಸ್ಟಲ್ಲಿ ಇದ್ದಿದ್ದರಿಂದ ನೆಟ್ವರ್ಕ್ಗಳಿರ್ತಿರ್ಲಿಲ್ಲ, ಏನೂ ಗೊತ್ತಾಗ್ತಿರ್ಲಿಲ್ಲ. ಯಾರಾದರೂ ಹೇಳಿದಾಗ ಹೌದಾ ಹೀಗಾಗಿದೆ ಅನ್ನೋ ಥರದ್ದು ಬಿಟ್ಟರೆ, ನಾವು ಅಲ್ಲಿ ಫೇಸ್ ಮಾಡ್ತಿದ್ದಿದ್ದೆಲ್ಲ ಲೈಕ್ ಪ್ರಾಬ್ಲಮ್ಗಳು ಡೆಫಿನೆಟ್ಲಿ ಆಗಿದೆ. ಬಟ್ ಯಾವತ್ತೂ ಆ ದೇವರು ನಮ್ಮನ್ನ ಕೈ ಹಿಡಿದು ನಡ್ಸ್ಕೊಂಡು ಹೋಗಿದ್ದಾರೆ. ಅಂಥದ್ದೇನೂ ಅನಾಹುತಗಳಾಗದೇ ಇರೋ ಥರದಲ್ಲಿ ಬಚಾವ್ ಮಾಡಿಕೊಂಡೇ ಬಂದಿದ್ದಾರೆ ಪ್ರತಿ ಹಂತದಲ್ಲೂ. ರಿಷಬ್ ಆ ಮೂಮೆಂಟಲ್ಲಿ ಆ ಸ್ಟ್ರೆಸ್ ಆಗುತ್ತೆ, ಟೆನ್ಷನ್ ಆಗುತ್ತೆ. ಸೊ ಎಲ್ಲರೂ ಒಬ್ರಿಗೊಬ್ರು ಜೊತೆಗೆ ನಿಂತ್ಕೊಳ್ತೀವಿ, ಇಲ್ಲ ಇಟ್ಸ್ ಓಕೆ, ಇದು ಪಾಸ್ ಆಗುತ್ತೆ, ಮುಂದೆ ಹೋಗೋಣ. ಹಾಗೆ ತುಂಬ ರಿಸ್ಕಿ ಶೂಟಿಂಗ್ ಸೀಕ್ವೆನ್ಸ್ಗಳಿದ್ದಾಗ ನಿಮ್ಮನ್ನು ದೂರ ಇಡ್ತಿದ್ರಂತೆ ರಿಷಬ್ ಅವರು. ಅಂದರೆ ಹೆದರ್ತಾರೆ, ಆ್ಯಕ್ಷನ್ ಸೀಕ್ವೆನ್ಸ್, ಭಯ ಪಡ್ತಾರೆ, ಯಾಕೆ ದೂರ ಇರಲಿ ಅಂತ ಹೇಳ್ಬಿಟ್ಟು ನಿಮ್ಮನ್ನು ಶೂಟಿಂಗ್ ಸೆಟ್ಟಿಗೆ ಬರೋಕ್ಕೆ ಬಿಡ್ತಿರ್ಲಿಲ್ಲ ಅಂತ. ಹೌದಾ? ಅದು ಈ ಚಾರಿಯೇಟ್ ಫೈಟ್ ಎಲ್ಲ ಇದೆಯಲ್ವಾ, ಅದು ಸ್ಟಾರ್ಟಿಂಗಲ್ಲಿ ಪ್ಲ್ಯಾನ್ ಮಾಡಿದ್ದು. ಬಟ್ ಅದೆಷ್ಟು ರಿಸ್ಕಿ ಇತ್ತು ಅಂತಂದರೆ ನೀವು ಅದು ಫೈಟ್ ನೋಡಿದರೆ ಗೊತ್ತಾಗುತ್ತೆ. ಸೊ ಅದನ್ನು ತುಂಬ ಜನ ಕಂಪೋಸ್ ಮಾಡೋದಕ್ಕೆ ಆಗಿಲ್ಲ, ಬಂದು ಹೇಗೆ ಅಚೀವ್ ಮಾಡೋದು ಅನ್ನೋ ಥರದಲ್ಲಿ. ಅಷ್ಟು ಅದು ರಿಸ್ಕಿ ಇದ್ದಾಗ ನನಗೂ ಟೆನ್ಷನ್ ಆಗ್ತಿತ್ತು. ಬೇರೆ ಎಲ್ಲ ಫೈಟ್ ಎಲ್ಲದೂ ಅದೇ ಥರನೇ ಇತ್ತು. ಸ್ವಲ್ಪ ತುಂಬ ಪ್ರಿಕಾಷನ್ಸ್ ತೊಗೊಳ್ತಿದ್ರು, ಸೇಫ್ಟಿ ನೋಡ್ಕೊಳ್ತಿದ್ರು. ಬಟ್ ಸ್ಟಿಲ್ ತುಂಬ ಟೆನ್ಷನ್ ಆಗ್ತಿತ್ತು. ಇದು ಚಾರಿಯೇಟ್ ಫೈಟು ನಾನು ಮಾಡಲೇಬೇಕಾಯ್ತು ಅಂತೆಲ್ಲ ಕೇಳ್ತಿದ್ದೆ ರಿಷಬ್. ಇಲ್ಲ, ಇದು ಮಾಡಲೇಬೇಕು, ಅದು ತುಂಬ ಅವ್ರ ತಲೆಯಲ್ಲಿ ಕೂತ್ಬಿಟ್ಟಿತ್ತು, ಚಾರಿಯೇಟ್ ಫೈಟ್ ನಾವು ಅಚೀವ್ ಮಾಡಲೇಬೇಕು ಅಂತ. ಸೊ ತುಂಬ ಲಾಸ್ಟಲ್ಲಿ ಆ ಶೂಟಿಂಗ್ ಬಂತು. ನನಗೆ ರಿಷಬ್ ಒಬ್ಬರೇ ಅಂತ ಅಲ್ಲ, ನಮ್ಮನ್ನು ನಂಬಿ ಒಂದಿಷ್ಟು ಜನ ಬಂದಿದ್ದಾರೆ. ಆ ಚಾರಿಯೇಟ್ ಮೇಲೆ ಅಷ್ಟು ಜನ ಮಕ್ಕಳಿದ್ದಾರೆ, ಬರ್ಮೆ ಗ್ಯಾಂಗ್ ಎಲ್ಲರೂ ನಮ್ಮ ರೆಸ್ಪಾನ್ಸಿಬಿಲಿಟಿನ. ಯಾರಿಗೆ ನೋವಾದರೂ ನಮಗೆ ನೋವಾಗುತ್ತೆ. ಸೊ ಅದು ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಸೊ ನನಗೆ ಸಡನ್ನಾಗಿ ಅಲ್ಲಿ ಚಾರಿಯೇಟ್ ಆಗಬೇಕಾದ್ರೆ ಒಂದು ಚಿಕ್ಕ ಆಕ್ಸಿಡೆಂಟ್ ಆಯಿತು. ರಿಷಬ್ ಕುಂದಾಪುರಕ್ಕೆ ಬಂದು ವಾಪಸ್ ಹೋಗಿದ್ದಾರೆ. ನನಗೆ ಫೀವರ್ ಬಂದಿತ್ತು, ಹೋಗಿರಲಿಲ್ಲ, ನಾನು ಮನೆಯಲ್ಲೇ ಇದ್ದೆ ಅವತ್ತು. ನಾನೇನೋ ಕಾಸ್ಟ್ಯೂಮ್ದು ಅಪ್ಡೇಟ್ಸ್ ಕೇಳೋದಕ್ಕೆ ಕಾಲ್ ಮಾಡಿದಾಗ ನನಗೆ ಗೊತ್ತಾಯ್ತು. ಇಲ್ಲ ಅಂದರೆ ರಿಷಬ್ ಯಾರಿಗೂ ಹೇಳೋದಕ್ಕೆ ಬಿಡಲ್ಲ. ಏನಾದರೂ ಆದರೆ ಫಸ್ಟ್ ಅವ್ರು ಹೇಳೋದು, ಪ್ರಗತಿಗೆ ಯಾರು ಹೇಳ್ಬೇಡಿ, ಟೆನ್ಷನ್ ಮಾಡ್ಕೊಳ್ತಾಳೆ ಅಂತ. ನಾನು ಅಲ್ಲಿಂದ ಗಾಡಿ ಎತ್ಕೊಂಡು ಬೋರ್ಡ್ ಬಂದೆ ಸೆಟ್ಟಿಗೆ. ನಾನು ಫುಲ್ ಅಂದರೆ ಫಸ್ಟ್ ಆಫ್ ಆಲ್ ಅದೇ ಥರ ಇತ್ತಲ್ವ, ಇದೊಂದು ಹೇಗೆ ಸೇಫಾಗಿ ಒಂದು ಮಾಡಿ ಮುಗಿಸಿದ್ರೆ ಸಾಕು ಅನ್ನೋ ಥರದ್ದು ಫೀಲ್ ಇತ್ತು. ಅದ್ರಲ್ಲಿ ಬೇರೆ ಏನೋ ಆಗಿದೆ ಅಂದರೂ ಬಂದೆ. ಬಟ್ ಏನೂ ಆಗಿರಲಿಲ್ಲ, ಎಲ್ಲರೂ ಸೇಫ್ ಆಗಿದ್ರು. ರಿಷಬ್ ಆ್ಯಂಡ್ ಟೀಮ್ ಎಲ್ಲರೂ ಬಂದು ಎಲ್ಲರೂ ಸೇಫ್ ಆಗಿದ್ರು. ಅದಾದಮೇಲೆ ಅಲ್ಲ, ಇದು ಚಾರಿಯೇಟ್ ಫೈಟ್ ಆಗಬೇಕಾದ್ರೆ ಅದರಲ್ಲಿ ಒಂದು ಸ್ವಲ್ಪ ಚಾರಿಯೇಟ್ ಸ್ಲಿಪ್ ಆಗಿಬಿಟ್ಟು ಒಂದು ಸ್ಮಾಲ್ ಆಕ್ಸಿಡೆಂಟ್ ಥರ ಆಗಿತ್ತು. ಬಟ್ ಯಾರಿಗೂ ಏನೂ ಹಾರ್ಮ್ ಆಗಿಲ್ಲ. ಆ ಟೈಮಲ್ಲಿ ಆ ಮೂಮೆಂಟಲ್ಲಿ ಒಂದು ಟೆನ್ಷನ್ ಬಿಲ್ಡ್ ಆಗಿತ್ತು.
ನನಗೆ ಮತ್ತೆ ಗೊತ್ತಾಯ್ತಲ್ವ, ಅದಾದಮೇಲೆ ಇನ್ನೂ ಆ ಪೆಂಡ್ಯುಲಮ್ದೆಲ್ಲ ಏನು ಶಾರ್ಟ್ಸ್ ಆ ಥರದ್ದೆಲ್ಲ ಇತ್ತಲ್ವ, ಆವಾಗ ಅದಕ್ಕೆ ರಿಷಬ್ ನೀನು ಬರಬೇಡ, ನೀನು ಬಂದು ಅರ್ಜುನ್ ಮಾಸ್ಟರ್ಗೂ ಟೆನ್ಷನ್ ಆಗುತ್ತೆ, ನೀನು ಇದೆಲ್ಲ ಈ ಥರದ್ದೆಲ್ಲ ಸೀಕ್ವೆನ್ಸ್ ಮುಗಿದ್ಮೇಲೆ ಬಾ ಅಂತ ಅಂದ್ಕೊಂಡು. ಬಟ್ ನನಗೇನಂದರೆ ಮನೇಲಿದ್ರೆ ಇನ್ನೂ ಜಾಸ್ತಿ ಟೆನ್ಷನ್ ಆಗ್ತಿರುತ್ತೆ. ಅಲ್ಲೇ ನಿಂತ್ಕೊಂಡು ನೋಡಿದ್ರೆ, ಆ್ಯಂಡ್ ಎವ್ರಿ ಡೇ ನಾನು ಶೂಟಿಂಗಲ್ಲಿ ಇರ್ತಿದ್ನಲ್ಲ, ಅಲ್ಲೇ ನಿಂತ್ಕೊಂಡು ನೋಡಿದ್ರೆ ಅದೊಂಥರ ಸ್ವಲ್ಪ ಸಮಾಧಾನ, ಏನಾಗ್ತದೆ ಕಣ್ಮುಂದೆ ನಡೀತಿರುತ್ತೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡು. ಸೊ ಈ ಟೈಮಲ್ಲೆಲ್ಲ ಪ್ರೇಯರ್ಗಳು ಮಾಡಿರೋದಿದೆ, ಅದಂದರೆ ನಾಟ್ ಫಾರ್ ದ ಮೂವಿ ಸಕ್ಸಸ್ ಆಗಲಿ ಅಂತನೋ ಈ ಥರದ್ದೆಲ್ಲ ಅಲ್ಲ, ಏನೋ ಬ್ರಿಸ್ ತೊಗೊಂಡು ಏನಾದರೂ ಮಾಡ್ತಿರ್ಬೇಕಾದ್ರೆ ಏನೋ ಆಗದೆ ಇರೋ ಥರ ಕಾಪಾಡು ದೇವ್ರೆ ಅನ್ನೋ ಪ್ರೇಯರ್ಗಳು. ನೀವು ಕಾಸ್ಟ್ಯೂಮ್ ಡಿಸೈನ್ ರೆಫರೆನ್ಸ್ ಯಾರ್ದಾದ್ರೂ ತೊಗೊಂಡಿದ್ದುಂಟಾ ಅಥವಾ ಯಾವ್ದಾದ್ರು ಸಿನಿಮಾಗಳನ್ನ ರೆಫರೆನ್ಸ್ ಆಗಿ ತೊಗೊಂಡಿದ್ದುಂಟಾ ಅಂತ? ಯಾಕಂತಂದರೆ 3ನೇ ಶತಮಾನ 4ನೇ ಶತಮಾನದ ಕಾಸ್ಟ್ಯೂಮ್ಸ್ನ ಮಾಡಬೇಕಂದ್ರೆ ತುಂಬ ರಿಸರ್ಚ್ ಮಾಡಿರಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಎಷ್ಟು ಟೈಮ್ ತೊಗೊಂಡ್ರಿ ಅಂತ? ಅಂದರೆ ನಾವು ನಮ್ಮದೊಂದು ರಿಸರ್ಚ್ ಟೀಮ್ ಮಾಡ್ಕೊಂಡು ನಾವು ಮಾಡ್ತಿದ್ವಿ. ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದನೂ ರಿಸರ್ಚ್ ಮಾಡಿ ಅವರು ನಮಗೆ ಕಾಂಟೆಂಟ್ಗಳನ್ನ ಕೊಡ್ತಾಯಿದ್ರು. ಬಟ್ ಏನಂದರೆ ನಿಮಗೆ ಆ ಟೈಮ್ದು ನಿಮಗೆ ನಾವೊಂದು ಸಾವಿರಾರು ವರ್ಷಗಳ ಹಿಂದೆ ಅಂತ ತೋರಿಸಿದ್ವಿ. ತುಂಬ ಎಲ್ಲೂ ಎಕ್ಸಾಕ್ಟಾಗಿ ಟೈಮ್ ಲೈನ್ ಅಂತ ಹೇಳ್ತಾ ಇಲ್ಲ, ಡಿಫೈನ್ ಮಾಡಿಲ್ಲ ಅದನ್ನು. ಸೊ ನಿಮಗೆ ಆ ಟೈಮ್ದು ರೆಫರೆನ್ಸ್ಗಳು ಸಿಗಲ್ಲ ನಿಮಗೆ. ನಾವು ತುಂಬ ಎಲ್ಲ ಟ್ರೈ ಮಾಡಿದ್ವಿ, ಏನಾದರೂ ರೆಫರೆನ್ಸ್ ಇಲ್ಲ, ಆ್ಯಂಡ್ ಬೇರೆ ಸಿನಿಮಾಗಳನ್ನ ತೊಗೊಂಡು ಮಾಡಬೇಕಾಗತ್ತೆ. ಸೊ ಅದೂ ಅಂದರೆ ಇವಾಗ ಬೇರೆ ಸಿನಿಮಾಗಳನ್ನ ತೊಗೊಂಡು ಮಾಡೋಕ್ಕಾಗಲ್ಲ, ಯಾಕಂದರೆ ನಮ್ಮ ಸಿನಿಮಾ ಈ ರೀಜನಲ್ಲಿ ಸೆಟ್ ಆಗಿರೋದಾಗಿರ್ಬೋದು ಒಂದು ಸೌತ್ ಕೆನರಾ ಬೆಲ್ಟಲ್ಲಿ. ಆಮೇಲೆ ನೀವು ಲಾಸ್ಟಿಂದ ಇದಕ್ಕೆ ಕನೆಕ್ಷನ್ ಆಗಿರ್ಬೋದು. ನೀವು ನೋಡಿದ್ರೆ ನಮ್ಮದು ಪ್ಯಾಲೇಸ್ ಇಟ್ ಈಸ್ ನಾಟ್ ಲೈಕ್ ಒಂದು ತುಂಬ ಪ್ಯಾಲೇಸ್ ಥರದಲ್ಲಿ ಇಲ್ಲ. ಅದರಲ್ಲಿ ಒಂದು ಹುಲ್ಲಿಂದು ಇದಿದೆ, ಮಾಳಿಗೆ ಆಗಲಿ ಆ ಥರದ್ದೆಲ್ಲ ತುಂಬ ಆ ಥರದ್ದು ಗುತ್ತು ಮನೆದು ಒಂದು ಕಾನ್ಸೆಪ್ಟ್ ಏನಿದೆ ಅಲ್ಲ, ಅದನ್ನೇ ಒಂದು ಬಿಗ್ಗರ್ ವರ್ಷನಲ್ಲಿ ಅದನ್ನೆಲ್ಲ ಇಟ್ಕೊಂಡು ಅದೇ ಥರದ್ದೇ ಸೆಟ್ಗಳನ್ನು ಮಾಡ್ಕೊಂಡು ಬಂದಿರೋದು. ಸೊ ನಿಮಗೆ ಕಾಸ್ಟ್ಯೂಮ್ ಅದಕ್ಕಿಂತ ಜಾಸ್ತಿಯಾಗಿ ಮಾಡೋದಕ್ಕಾಗಲ್ಲ, ಅದಕ್ಕೆ ಆಪ್ಟ್ ಮಾಡ್ಕೊಂಡು ಅದು ಕೋಆರ್ಡಿನೇಟ್ ಆಗಿ ಹೋಗಬೇಕು ಎಲ್ಲದೂ ವಿತ್ ಸೆಟ್, ಕಾಸ್ಟ್ಯೂಮ್ ಆ್ಯಂಡ್ ಡೈರೆಕ್ಟರ್ದು ಏನು ವಿಷನ್ ಇರುತ್ತೆ, ಏನು ಥಾಟ್ ಇರುತ್ತೆ, ಹೇಗೆ ಅವ್ರ ಕ್ಯಾರೆಕ್ಟರ್ಗಳು ಕಾಣಿಸ್ಬೇಕು, ಅವ್ರು ಏನು ಕ್ಯಾರೆಕ್ಟರ್ ಗ್ರಾಫ್ ಮಾಡಿದ್ದಾರೆ, ಆ್ಯಂಡ್ ಕಾಸ್ಟ್ಯೂಮ್ ಕೂಡ ಒಂದು ಸ್ಟೋರಿ ಹೇಳಬೇಕು. ಸೊ ಆ ಥರದ್ದು ಒಂದು ಜವಾಬ್ದಾರಿ ಇತ್ತು. ಸೊ ನಾವು ಈ ಟೆಂಪಲಲ್ಲಿರೋ ಏನು ಶಿಲ್ಪಕಲೆಗಳೆಲ್ಲ ಏನಿರುತ್ತೆ ಅದರದ್ದೆಲ್ಲ ರೆಫರೆನ್ಸ್ಗಳನ್ನು ತೊಗೊಂಡು, ಇಲ್ಲ ರವಿವರ್ಮ ಪೇಂಟಿಂಗ್ಸು ಈ ಥರದ್ದೆಲ್ಲ ಒಂದಿಷ್ಟು ರೆಫರೆನ್ಸ್ಗಳನ್ನು ತೊಗೊಂಡು ಜ್ಯುವೆಲ್ರಿಗಾಗಿರಲಿ ಸ್ಯಾರೀಸ್ಗಾಗಿರಲಿ ಸ್ಟೈಲಿಂಗ್ ಆ ಥರದ್ದೆಲ್ಲ ನಮ್ಮದೇ ಒಂದು ಇದನ್ನು ಸೆಟ್ ಮಾಡ್ಕೊಂಡು ಬಂದ್ವಿ. ಲುಕ್ ಟೆಸ್ಟ್ಗಳನ್ನು ಮಾಡಿ ಅಪ್ರೂವಲ್ಸ್ ತೊಗೊಂಡು ಅದ್ರ ಮೇಲೆ ಮತ್ತೆ ವರ್ಕ್ ಮಾಡಿ ಆ ಥರದಲ್ಲಿ ರಿಫೈನ್ ಮಾಡಿಕೊಂಡು ಒಂದು ಲುಕ್ ಸೆಟ್ ಮಾಡಿದ್ವಿ ಫೈನಲಿ. ಹಾಗೆ